ಎಂತ ಒಂದು ದೊಡ್ಡ ಎಡವಟ್ಟನ್ನ ಮಾಡ್ಕೊಂಡಿದ್ದಾರೆ ಗಿಲ್ಲಿ ನಟ. ನೋಡಿ, ನಿಜವಾಗ್ಲೂ ಕೂಡ ಯಾರು ಕೂಡ ನಿರೀಕ್ಷೆ ಸಹ ಮಾಡಿರಲಿಲ್ಲ. ಗಿಲ್ಲಿ ನಟ ಮಿಸ್ಟೇಕ್ ಮೇಲೆ ಮಿಸ್ಟೇಕ್ ಮಾಡಿದ್ದಾರೆ, ಅದು ಅವ್ರಿಗೂ ಕೂಡ ಗೊತ್ತಾಗಿಲ್ಲ. ಸುದೀಪ್ ಸರ್ ಅವರು ಇವತ್ತು ಅಂದ್ರೆ ನಿನ್ನೆ ಎಪಿಸೋಡ್ ಕಿಚನ್ ಪಂಚಾಯತ್ ಏನಿತ್ತು, ಸಾಟರ್ಡೆ ಎಪಿಸೋಡ್ ನಲ್ಲಿ ಅರಿವನ್ನ ಮಾಡ್ತಾರೆ. ಕ್ಯಾಪ್ಟನ್ ರೂಮ್ ಅಲ್ಲಿ ಸ್ಪಂದನ, ಅಭಿಷೇಕ್. ಸೊ ಇದರಲ್ಲಿ ಗಿಲ್ಲಿ ನಟನಿಗೆ ಏನ್ ಕೆಲಸ? ಗಿಲ್ಲಿ ನಟ ಕ್ಯಾಪ್ಟನ್ ರೂಮ್ಗೆ ಹೋಗಿದ್ದಲ್ದೆ ಕುತ್ಕೊಂಡಿದ್ದಲ್ದೆ ಮಲ್ಕೋತಾರೆ. ಕ್ಯಾಪ್ಟನ್ ರೂಮ್ಗೆ ಒಂದು ಮರ್ಯಾದೆ ಇರುತ್ತೆ, ಅಲ್ಲಿ ಕ್ಯಾಪ್ಟನ್ ಮಾತ್ರ ಇರಬೇಕು, ಅದೆಲ್ಲರಿಗೂ ಕೂಡ ಗೊತ್ತು. ಆದರೆ ಗಿಲ್ಲಿ ನಟ ಹೋಗಿದ್ದಲ್ದೆ ಆ ರೀತಿಯೆಲ್ಲ ಅನೈತಿಕ ಮಾಡ್ತಾ ಇದ್ದಿದ್ದು ಬಹಳಷ್ಟು ರೀತಿಯಲ್ಲಿ ಸುದೀಪ್ ಸರ್ಗೂ ಕೂಡ ಕೋಪ ತರಿಸುತ್ತೆ, ಜೊತೆಗೆ ಬೈತಾರೆ. ಮತ್ತೆ ಒಂದು ಪನಿಷ್ಮೆಂಟ್ ಅನ್ನು ಕೊಡಿದ್ರೆ ಇದು ಕ್ಯಾಪ್ಟನ್ ರೂಮ್ ಏನೇ ಅದನ್ನ ಲಾಕ್ ಸಹ ಮಾಡ್ಬಿಡ್ತಾರೆ. ನಿನ್ನೆ ಗಿಲ್ಲಿ ನಟಗೆ ಕಂಪ್ಲೀಟ್ ಆಗಿ ಒಂದು ಅವಮರ್ಯಾದೆ ಆಗೋಯ್ತು, ತಲೆ ಬಗ್ಗಿಸಿ ಸುಮ್ಮನೆ ಕುತ್ಕೋತಾರೆ, ಏನು ಕೂಡ ಮಾತನಾಡೋದು. ಯಾಕೆಂದ್ರೆ ಅವ್ರು ತಪ್ಪು ಮಾಡಿದ್ರೆ ಅವ್ರಿಗೆ ಅರಿವಾಗಿದೆ, ಆ ಮಿಸ್ಟೇಕ್ ಏನಿದೆ ಅದನ್ನ ತಿಳಿಸಿಕೊಟ್ಟಿದ್ದಾರೆ ಕಿಚ್ಚ ಸುದೀಪ್ ಅವರು. ಇದ್ರ ಬಗ್ಗೆ ನೀವೇನಂತೀರಾ? ಗಿಲ್ಲಿ ನಟ ಸ್ವಲ್ಪ ಮಟ್ಟಿಗೆ ಒಂದೊಂದ್ಸತಿ ಓವರ್ ಆಗಿ ಆಡ್ಬಿಡ್ತಾರೆ, ಇನ್ನೊಂದ್ಸತಿ ಸುಮ್ಮನೆ ಆರಾಮಾಗಿರ್ತಾರೆ. ಸೊ ಯಾಕೆ ಈ ರೀತಿ ಎಲ್ಲ ಮಾಡ್ತಾರೆ ಕಿಚ್ಚ ಸುದೀಪ್ ಅವರು ಕೂಡ ಅದನ್ನೇ ಅವರು ಕೂಡ ಅರ್ಥ ಮಾಡಿಸ್ತಾ ಇದ್ದಾರೆ ಗಿಲ್ಲಿ ನಟಗೆ. ಕೆಲವೊಂದ್ಸತಿ ಚೆನ್ನಾಗೇ ಇರ್ತೀರ, ಸ್ವಲ್ಪ ಅತಿರೇಕವಾಗಿ ಓವರ್ ಆಗಿ ಆಡ್ತೀರ, ಅದು ಎಲ್ರಿಗೂ ಕೂಡ ಇರಿಟೇಟ್ ಆಗುತ್ತೆ. ದಯವಿಟ್ಟು ಆ ರೀತಿ ಮಾಡಕ್ ಹೋಗ್ಬಿಡಿ, ನಿಮ್ಮ ಪಾಡಿಗೆ ನೀವು ಆಟ ಆಡ್ಕೊಂಡೋಗಿ ಸುಮ್ಮನೆ ಬೇರೆಯವ್ರಿಗೆ ಏನಕ್ಕೆ ಕಾಲಿಳಕ್ಕೆಲ್ಲ ಹೋಗ್ತೀರ ಅಂತ ಕೂಡ ತಿಳಿಸಿದ್ದಾರೆ. ಒಟ್ಟಿನಲ್ಲಿ ರೂಮ್ಗೆ ಹೋಗಿದ್ದು ಗಿಲ್ಲಿ ನಟದ್ದು ತಪ್ಪು, ಜೊತೆಗೆ ಅಲ್ಲಿ ಮಲ್ಕೊಳ್ತಾರೆ, ಸಮಯವನ್ನ ಕಳೀತಾರೆ, ಅದೆಲ್ಲ ಮಾಡಬಾರ್ದಾಗಿತ್ತು. ಅದರಿಂದಾಗಿ ನೋಡಿ ಈಗ ಸ್ಪಂದನಾಗೆ ಒಂದು ರೀತಿಯಲ್ಲಿ ಬ್ಯಾಕ್ ಡ್ರಾಪ್ ಅಂತ ಹೇಳ್ಬೋದು ಕ್ಯಾಪ್ಟನ್ ರೂಮ್ ಲಾಕ್ ಮಾಡಾಗಿದೆ.